ಯಾವ್ಯಾವ ಬುಕ್ಸ್ ಇದೆ? ಕ್ರೈಸ್ತಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು. ಬಸವ ಜಯಂತಿಯಲ್ಲಿ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕ ಎಂತಕ್ಕೆ ಮಾಡ್ತಾ ಇದ್ದೀರಾ? ಲಿಂಗಾಯತರದ್ದು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ಸ್ಗೆ ಗೆಣಸ್ಕೀಳಕ್ ಬರ್ತೀರಾ ಇಲ್ಲಿ ನೀವು? ಹಳ್ಳಿಯಿಂದ ಜನ ಕರೆಸಿ ಇಲ್ಲಿ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡಕ ನೋಡಿ. ಇವೆಲ್ಲ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು. ಕ್ಲೋಸ್ ಮಾಡ್ತೀಯಾ? ಬೆಂಕಿ ಹಚ್ಚನ? ಬೆಂಕಿ ಹಚ್ತೀನಿ. ಬೆಂಕಿಯ ಏನೆಲ್ಲ ಸತ್ತೋಗ್ಬಿಟ್ಟಿಲ್ಲ, ಇನ್ನು ಬದುಕಿದೀವಿ. ಮತಾಂತರಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಮಾರ್ತಾ ಇದ್ದಾರೆ ಇಲ್ಲಿ. ಲಿಂಗಾಯತ, ವೀರಶೈವ, ಹಿಂದೂ ಧರ್ಮ ಎಲ್ಲಾನು ಬ್ಯಾರೆ ಬ್ಯಾರೆ ಅಂತ ವಾದ ವಿವಾದ ನಡೆಯಕತ್ತಿರೋ ಸಂದರ್ಭದಾಗ ತುಮಕೂರಾಗ ಒಂದು ಘಟನೆ ನಡೆದೈತಿ. ಅಲ್ಲಿ ಲಿಂಗಾಯತ ಸಮುದಾಯದವರು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಬಸವ ಜಾಗೃತಿ ಸಮಾವೇಶ ಅಂತ ಹೇಳಿ ಎಲ್ಲ ಚಲೋ ತಂಗೆ ನಡೆದಿತ್ತು. ಎಲ್ಲಿವರೆಗೂ ಅಂದ್ರ ಅಲ್ಲಿ ಒಂದು ಕ್ರೈಸ್ತ ಧರ್ಮದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಮೇಳ ಕಾಣಿಸೋವರೆಗೂ ಅಲ್ಲಿನ ಜನರಿಗೆ, ಸಮಾವೇಶಕ್ಕೆ ಬಂದಂತ ಜನರಿಗೆ ಆ ಪುಸ್ತಕ ಮೇಳ ಕಾಣಿಸಿ ಅಲ್ಲಿ ಒಳಗೆ ಹೋಗಿ ನೋಡಿದ್ರ ಅಲ್ಲಿರೋದೆಲ್ಲ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು, ಸಾಹಿತ್ಯಿಕ ಪುಸ್ತಕಗಳು, ಅವು ಇವು ಬರೀ ಎಲ್ಲಾನು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಿದ್ವ ಇದ್ದು. ಈ ರೀತಿ ಈ ಒಂದು ಕಾರ್ಯಕ್ರಮದಾಗ ಯಾಕಾತು? ಆಯೋಜಕರ ಮೇಲೆ ಅಲ್ಲಿನ ಮಂದಿ ಕಿಡಿಕಾರತ್ತಿದ್ರು. ಅಲ್ಲ, ಲಿಂಗಾಯತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮದಾಗ ಕ್ರೈಸ್ತ ಧರ್ಮದ ಪುಸ್ತಕ ಮಳಿಗೆ ಯಾಕೆ ಬಂತು? ಈ ರೀತಿ ಮಾಡಿ ಏನು ಮೆಸೇಜ್ ಕೊಡಕ್ ಹೊಂಟಿರಿ ಅಂತ ಹೇಳಿ ಅಲ್ಲಿನ ಮಂದಿ ಆಯೋಜಕರ ಮೇಲೆ ಕಿಡಿಕಾರದ್ರ ಜೋಡಿ ಮತಾಂತ್ರಿಕ ಆಯೋಜಕರು ಕುಮ್ಮಕ್ ಕೊಡತಾರು ಅಂತಾನು ಆರೋಪ ಮಾಡಿದ್ರು. ಜೋರು ಮಾತುಕತೆ ನಡೀತು. ಮಳಿಗೆ ಮುಚ್ಚಬೇಕು ಅಂತಾಯ್ತು. ಅಲ್ಲಿದ್ದವರೆಲ್ಲ ಸದ್ದು ಗದ್ದೆಲ್ಲ ಹೆಚ್ಚಾತು. ಅಲ್ಲಿ ಏನೇನಾತು ಅನ್ನೋದು ಸಂಪೂರ್ಣವಾದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗತ್ತೆ. ಆ ವಿಡಿಯೋನ ನೀವೊಂದ್ಸಲ ನೋಡ್ರಿ. ಅಲ್ಲ, ಇಲ್ಲಿ ಮಾಡ್ತಿರೋದೇನು? ಇಲ್ಲಿ ಯಾವ ಪುಸ್ತಕ ಮಾರ್ತಾ ಇರೋದು ನೀವು? ಇಲ್ಲಿ ಯಾವ ಬುಕ್ಸ್ಗಳಿದೆ ಸರ್? ಇಲ್ಲಿ ಯಾವ್ಯಾವ ಬುಕ್ಸ್ ಇದೆ? ಕ್ರೈಸ್ತಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು. ಇಲ್ಲಿ ಕಾರ್ಯಕ್ರಮ ಏನ್ ನಡೀತಾ ಇದೆ? ಬಸವ ಜಯಂತಿ ನಡೀತಾ. ಬಸವ ಜಯಂತಿಯಲ್ಲಿ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕ ಎಂತಕ್ಕೆ ಮಾರ್ತಾ ಇದ್ದೀರಾ? ಇಲ್ಲ, ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಯಾರ ಹತ್ರ? ಸೆಕ್ರೆಟರಿ ಹತ್ರ ಕೇಳಿ. ಸೆಕ್ರೆಟರಿ ಈಗ ಬಂದೋದ್ರು. ಹಾಕ್ರಿ ಬಾಕ್ಲಲ್ಲಿ. ಯಾರನ್ನೂ ಆಚೆ ಬಿಡೋದು ಬೇಡ. ಬಾಕ್ಲಾಕಪ್ಪ, ಅಲ್ಲಿ ಯಾರನ್ನೂ ಬಿಡ್ಬೇಡ ಆಚೆಗೆ. ಇಲ್ಲಿ ನಮ್ಗೊಂದು ಕ್ಲಾರಿಟಿ ಬೇಕು. ಇಲ್ಲಿ ಏನು ಲಿಂಗಾಯತರೆಲ್ಲ ಕ್ರಿಶ್ಚಿಯನ್ಗೆ ಹೋಗ್ಬೇಕಾ? ಮತ್ತೆ ಏನ್ ಮಾಡ್ತಾ ಇರೋದಿಲ್ಲ ನೀವು? ಸೆಕ್ರೆಟರಿ ಅಲ್ಲೇ ಇದ್ದಾರೆ. ಕರೀರಿ ಸೆಕ್ರೆಟರಿನ. ನೀವೇ ಮಾತಾಡ್ಬೇಕು. ಪ್ಯಾಕ್ ಮಾಡಪ್ಪ ಇಲ್ಲಿ. ಸೆಕ್ರೆಟರಿ ಅವ್ರದ್ದಲ್ಲ ರೀ, ಸಮಾಜದ ಆಸ್ತಿ ಗೊತ್ತು. ನಮ್ಮ ಸಮಾಜದ ಆಸ್ತಿಯಲ್ಲಿ ನಿಮ್ಮ ಪ್ರಚಾರ ಮಾಡಕ್ಕೆ ಚರ್ಚೆ ಇದೆ. ಲಿಂಗಾಯತರದ್ದು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ಸ್ಗೆ ಗೆಣಸ್ಕೀಳಕ್ ಬರ್ತೀರಾ ಇಲ್ಲಿ ನೀವು? ಹೋಗಯ್ಯ ಎತ್ಕೊಂಡು ರೆಂಟ್ ಅದೇನು ನಾನು ಕೊಡ್ತೀನಿ. ಅದೆಷ್ಟು ಲಕ್ಷ ಐತೆ? ಕರೀರಿ, ಕಿತ್ ಬಿಸಾಕ್ತೀನಿ ಈಗ. ತೋರ್ಸ್ಬರ್ರಿ, ಬರ್ರಿ, ಬರಪ್ಪ. ಹಳ್ಳಿಯಿಂದ ಜನ ಕರೆಸಿ ಇಲ್ಲಿ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡಕ ಕರ್ಕೊಂಬರೋಣ. ಇಲ್ಲೇ ಇರ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಒಂದು ದುರ್ದೈವದ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಡೀತಾ ಇರೋದು ಇಲ್ಲಿ ಬಸವ ಜಾಗೃತಿ, ಆದ್ರೆ ಮಾಡ್ತಿರೋದು ಕ್ರಿಶ್ಚಿಯನ್ ಧರ್ಮದ ಪ್ರಚಾರ. ಇದು ಯಾವ ಮಟ್ಟಕ್ಕೆ ಇಳಿದಿದೆ ನೋಡ್ರಿ. ಇಲ್ಲಿ ಹೇಳ್ತಾರೆ ನಮ್ಗೆ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳಿ ಬಸವ ತತ್ವವನ್ನ ಪ್ರಚಾರ ಮಾಡಬೇಕು ಅಂತ ವೇದಿಕೆ ಮೇಲೆ ಹೇಳೋದು, ಆದ್ರೆ ಪರ್ಮಿಷನ್ ಕೊಡೋದು ಕ್ರಿಶ್ಚಿಯನ್ನ ಪುಸ್ತಕಗಳಿಗೆ ಸಂಬಂಧಪಟ್ಟಿದ್ದು. ಜಾಗ ಬಂದು ಲಿಂಗಾಯತ ಸಂಸ್ಥೆಗೆ ಸಂಬಂಧಪಟ್ಟಿದ್ದು, ಆದ್ರೆ ಮಾರಾಟ ಮಾಡ್ತಾ ಇರೋದು ಎಲ್ಲ ಕ್ರಿಶ್ಚಿಯನ್ಸ್ ಧರ್ಮದ ಸತ್ಯಗಳು. ನೋಡಿ ಇಲ್ಲಿ ನೋಡಿ, ಇವೆಲ್ಲ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು. ಇನ್ನು ನೋಡ್ತಾ ಇದ್ದೀರಾ, ಯಾವುದೋ ಬಾಡಿಗೆ ಕೊಡ್ತೀವಿ ಅಂದ್ರಂತೆ ಈ ಜಾಗ ಕೊಟ್ಟಿದ್ದಾರೆ. ಆದ್ರೆ ಇದೆಷ್ಟು ಸರಿ? ನಾವು ಬರಲ್ಲ ರೀ, ಬೆಂಕಿ ಹಚ್ತೀವಿ. ಬೆಂಕಿಯ ಬರಲ್ಲ ನಾವು. ಕೇಸ್ ಹಾಕೋ ಹೋಗಿ. ಬೆಂಕಿ ಹಚ್ತೀವಿ ಇಲ್ಲೇನೆ. ನೋಡಿವಂತೆ ಗೊತ್ತಾಯ್ತದೆ ಬಸವ ಎಷ್ಟು ಪವರ್ ಅಂತ. ಕ್ಲೋಸ್ ಮಾಡ್ತೀಯ? ಬೆಂಕಿ ಹಚ್ಚನ? ಬೆಂಕಿ ಹಚ್ತೀನಿ. ಬೆಂಕಿಯ ಏನ್ ತಿಳ್ಕೊಂಬಿಟ್ಟಿದ್ದೀರಾ ನೀವು? ಮಾಡ್ತಾ ಇರೋದು ಬಸವ ತತ್ವ ಪ್ರಚಾರ, ಮಾಡ್ತಾ ಇರೋದು ಇಲ್ಲಿ ಯಾವ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು. ಕ್ಲೋಸ್ ಮಾಡು. ಓಹೋ, ಏನ್ ತಿಳ್ಕೊಂಬಿಟ್ಟಿದ್ದೀರಾ ಬಡ್ಡಿ ಮಕ್ಕಳು ನೀವು? ಕೊಡ್ತಾನಂತೆ, ಕಳಿಸ್ತಾರೆ. ನಿಮ್ ಹೆಂಡ್ತಿದ್ರೆ ನಾವು ಕೊಡ್ತೀವಿ ಬಾಡಿಗೆ. ನಾವು ಲೋಫರ್ ನನ್ನ ಮಕ್ಳ. ಬಸವ ತತ್ವ ಪ್ರಚಾರ ಮಾಡಕ್ಕೆ ಅಂತ ನಾವು ಹಳ್ಳಿಯಿಂದ ಜನ ಕರ್ಸಿದೀವಿ. ನಮ್ ಕ್ರಿಶ್ಚಿಯನ್ಸ್ ಇಲ್ಲಿ ಪುಸ್ತಕ ಮಾಡ್ತಾ ಇದ್ದೀರಾ?
ಏನ್ ಎಲ್ಲ ಸತ್ತೋಗ್ಬಿಟ್ಟಿಲ್ಲ, ಇನ್ನು ಬದುಕಿದೀವಿ. ಈಗ ಕ್ಲೋಸ್ ಆಗ್ಬೇಕು, ಇಲ್ದಿರ್ ನಿಜವಾಗ್ಲೂ ನನ್ನ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ, ಬೆಂಕಿ ಹಚ್ತೀನಿ. ಏನ್ ತಿಳ್ಕೊಂಡಿದ್ದೀರಾ? ಸುಮ್ಮನೆ ಗಲಾಟೆ ಮಾಡ್ಕೋಬೇಡಿ. ಯಾವ ಊರು ನಿಮ್ದು? ಯಾವ ಕಡೆ ನೀವು? ಯಾವ ಕಡೆರಪ್ಪ ನೀವೆಲ್ಲ? ಇಲ್ಲೆಲ್ಲ ಮಕ್ಕಳು ಓದ್ತಾ ಇದ್ದಾರೆ, ಬಸವ ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಆದ್ರೆ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು. ಸರ್ ಬುಕ್ ಸ್ಟಾಲ್ ಅಲ್ಲ ಸರ್, ಇದು ಮತಾಂತರಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಮಾರ್ತಾ ಇದ್ದಾರೆ ಇಲ್ಲಿ. ನಾನು ಬಸವ ಧರ್ಮ ಪ್ರಚಾರಕ, ನನ್ನ ಮನ್ಸಿಗೆ ನೋವಾಗ್ತಾ ಇದೆ. ನೀವ್ ಯಾಕೆ ಪರ್ಮಿಷನ್ ಕೊಟ್ರಿ? ಬನ್ನಿ ಬನ್ನಿ ಬುದ್ಧಿ, ಬನ್ನಿ ನನ್ನ ಜೊತೆ ಬನ್ನಿ. ನೀವು ನಿಮ್ ಕಾಲಿಗೆ ಬಿದ್ದ್ಬಿಡ್ತೀನಿ, ಬನ್ನಿ ತೋರಿಸಿ. ಒಂದ್ ನಿಮಿಷ ಕೇಳಿ ಸರ್, ಬೇಜಾರ್ ಮಾಡ್ಕೋಬೇಡಿ. ತನ್ ತಪ್ಪಿದ್ರೆ ನಿಮ್ ಕೆರ ಬಿಚ್ಕೊಂಡು ಹೊಡೀರಿ. ಒಂದ್ ನಿಮಿಷ ಕೇಳಿ ಸ್ವಾಮಿ, ಕೇಳಿ ಒಂದ್ ನಿಮಿಷ. ಹಳ್ಳಿಗೆ ಹೋಗಿ ಅಣ್ಣ ಕೇಳೋಣ ಇಲ್ಲಿ ಅಣ್ಣ, ಹಳ್ಳಿಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಜನ ಕರ್ಕೊಂಡ್ ಬರ್ತೀನಿ. ಇಲ್ಲಿ ಇವ್ನು ಮಾಡ್ತಾರೆ ಕೆಲಸ ಇಂಥದ್ದು ನೋಡೋಣ. ಸ್ವಲ್ಪ ಸಮಾಧಾನವಾಗಿ ಮಾತಾಡ್ರೆ ಅಣ್ಣ, ಸಮಾಧಾನ ಮಾಡ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ ಇದು. ಸಮಾಧಾನ ಮಾಡ್ಕೊಳ್ಳೋ ವಿಚಾರ ಅಲ್ಲ, ನನ್ನ ಆತ್ಮಕ್ಕೆ ನೋವಾಗ್ತಾ ಇದೆ. ಒಂದ್ ನಿಮಿಷ, ನಮಗೆ ಬುಕ್ ಸ್ಟಾಲ್ ಹಾಕಂತೀವಿ, ಯಾವ್ದು ಅಂತ ಗೊತ್ತಿಲ್ಲ ಸರ್. ಯಾವತ್ತಾರಲ್ಲಿ ಏನು ಮಾಡ್ತಾ ಇದ್ದೀರಾ? ಯಾವ ಬುಕ್ ಸ್ಟಾಲ್ಗೆ ಅಂತ ಬುಕ್ ಸ್ಟಾಲ್ ಅವ್ನು ಮಾಡ್ತಿರೋದೇನಣ್ಣ ಇಲ್ಲಿ? ನಮ್ ಧರ್ಮದ ಮಕ್ಳಣ್ಣ, ಎಲ್ಲ ಓದಿದಾರ ಮಕ್ಳು. ಆ ಮಕ್ಳ ಮಾನಸದಲ್ಲಿ ಗೊತ್ತಿದೆ, ನಮ್ಗೆ ಗೊತ್ತಾಯ್ತು. ಆಮೇಲೆ ಅಲ್ವಾ ಕ್ಲೋಸ್ ಮಾಡ್ಸಿ. ಈಗ ಆಯ್ತು ಸರಿ, ನೋಡಿಲ್ಲ, ಇವಾಗ ಅವ್ರ ಗಮನ ಗೊತ್ತಾಗಿರೋದು ಅಂತ ಹೇಳ್ತಾ ಇರೋದು. ಆಮೇಲೆ ಸ್ಕೂಲ್ ಹುಡುಗರೆಲ್ಲ ನಮ್ಮ ಹಿಂದೂಗಳು ಕ್ರಿಶ್ಚಿಯನ್ ಬುಕ್ಗಳು ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವಾಗ್ಲೇ ಕ್ಲೋಸ್ ಮಾಡ್ಸೋಣ, ಮಾಡಿಸಿ ತೆಗಿಸ್ಬಿಡಿ ಗಾಡಿ, ಎತ್ಬಿಡೋಣ, ಪ್ಯಾಕ್ ಮಾಡಿಸ್ಬಿಡೋಣ. ಅಣ್ಣ ತಮ್ಮಯ್ಯ ಅಂತ ಅದೆಲ್ಲ ಇಲ್ಲ, ಆಗ್ಬೇಕು, ಖಾಲಿ ಆಗ್ಬೇಕು ದಯವಿಟ್ಟು ಪ್ಲೀಸ್. ಈಗ ನೀನು ನಾನು ಎಲ್ಲ ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಅಲ್ವಾ? ಕ್ಲೋಸ್ ಮಾಡ್ಸು ಪ್ಲೀಸ್. ಅಲ್ಲ ಅದಕ್ಕೆ ಹೇಳ್ತಾ ಇರೋದು, ಕ್ಲೋಸ್ ಮಾಡಿಸ್ಬಿಡಿ. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿಸಿ. ಪ್ಯಾಕ್ ಮಾಡ್ಕೊಳ್ಳೋ. ಅಣ್ಣ ಪ್ಯಾಕ್ ಮಾಡು, ತೆಗಿಬೇಕೀಗ. ಇಲ್ದಿದ್ರೆ ನಾನು ಏನು ಹೇಳ್ದೇಳು ಅದೇ ಕೆಲಸ ನಾನು ಮಾಡೇ ತೀರ್ತೀನಿ. ನಾನೇ ತೆಗಿತೀಯ, ತರಿಸ್ಲೋ ಪೆಟ್ರೋಲು? ತೆಗಿ, ಕ್ಲೋಸ್ ಮಾಡು. ಹೇಳು, ಮಾಡು, ಕ್ಲೋಸ್ ಮಾಡು. ಕಿತ್ತಾಕು. ಕಿತ್ತಾಕೋತೀನಿ ನೋಡಿ. ನಾನು ಒಂದು ಕೈ ಹಾಕಿದ್ರೆ ಎಲ್ಲರೂ ಕೈ ಹಾಕ್ಬಿಡ್ತಾರೆ. ಬೇಡ, ಕಿತ್ತಾಕು. ಮರ್ಯಾದೆ ಕೊಡ್ಲೇಬೇಕು. ನಾನು ಅಧರ್ಮ ಕೇಳ್ತಾ ಇಲ್ಲ, ಧರ್ಮನೇ ಕೇಳ್ತಾ ಇರೋದು. ನಿಮ್ಮ ಚರ್ಚ್ ಒಳಗಡೆ ನಾನು ಲಿಂಗಾಯತರ ಸಂಬಂಧಪಟ್ಟ ಪುಸ್ತಕ ಮಾರ್ತೀನಿ, ಪರ್ಮಿಷನ್ ಕೊಡ್ತೀಯ ನೀನು? ಎಲ್ಲಿ ಕೊಡ್ತೀರಾ? ಯಾವ್ದು ಕೊಡಲ್ಲ. ಕ್ಲೋಸ್ ಮಾಡಿಸಿ, ಈಗ ತೆಗಿಬೇಕು ಶೆಡ್ಡು. ಯಾವಾಗ ಕೊಟ್ಟರು ಇಲ್ಲಿ ಯಾರು ಕೊಟ್ಟವರು ಸೆಕ್ರೆಟ್ರಿ ಯಾವ ನಮ್ಮ ಕೈ ಕರೀದ ನಮ್ಮ ಕೈ ನಾವೆಲ್ಲ ಉಳ್ಸೋಕೆ ಕೊಟ್ಟರು ಅಂಥದ್ದಾಗಿ ನಮ್ಮ ಮಕ್ಕಳಿಗೆ ಸ್ಕೂಲ್ನೇ ಖಾಲಿ ಮಾಡೋಕ್ಕೆ ಬಾಕ್ಸ್ ಕಳಿಸಿದ್ವಿ ಹುಡುಗರಿಗೆ ಅಲ್ಲಪ್ಪ ಹುಡುಗರನ್ನ ಕಳ್ಸೋಕ್ಕೆ ಆ ಮಹಾನ್ ಭಾರತ ಬಿಟ್ಟೋಗಿರೋದು ಅದನ್ನು ನಾವು ಉಳಿಸ್ಬೇಕಲ್ಲ. ಆರಾಮ ತೆಗಿಂತೇಳಿ ಬಾಕ್ಸ್ ಕಳಿಸಿದ್ದೀನಿ. ಇಲ್ಲಿ ಏನೊಬ್ಬ ನಾಮ ತಿಳ್ಕೊಬೇಕಲ್ಲ, ತಲೆ ಕೆಡ್ಸ್ಕೊಬೇಡ್ರಿ, ಕಳ್ಸಲ್ಲ. ನಾನೇ ಬೇಡಪ್ಪ ಹೇಳ್ತೀನಿ. ಇದು ನಮಗೆ ನಾನು ಹೇಳೋದು, ನಾನು ಹೇಳಿದ ಕಾಪಾಡಿದ ಆಚೆ ಮಾಡಿದ್ದೀನಿ. ನಾನು ಜೆರುಸಲೇಮ್ನಲ್ಲ, ನೀವು ನಾನು ಲಿಂಗಾಯತನಾಗಿ ಕ್ರೈಸ್ತರು ಆಗಿದ್ದೇನೆ. ನನ್ನ ಮಕ್ಕಳು ಬಂದವರು ಇದನ್ನ ಜಾತಿ ಮಾಡಿ ಕಳಿಸಿದ್ದೀವಿ ತರಕ್ಕೆ. ಹಂಗೆ ಸಾಬ್ರು ಅಷ್ಟೇ, ಅವರೇನು ಎದುರಾಗಿದ್ದ. ಅಲ್ಲಣ್ಣ, ಇವತ್ತು ನಡೀತಾ ಇರೋ ಕಾರ್ಯಕ್ರಮ ಯಾವುದು? ಅದೇ ಕಣ ಬೇಡ ಬರುವ ಹೇಳ್ತೀನಿ. ಅವರು ಸಾಹೇಬ್ರು ಹೇಳಿದ್ರು ಮುಗಿತಲ್ಲ, ಸೆಕ್ರೆಟರಿಗೆ ಹೇಳ್ತೀನಿ ಬೇಡ. ಇಲ್ಲಿ ಸುಮ್ಮನೆ ಕೊಟ್ಟು ತೆಗೆದು ತಂದಿಕ್ತಾನೆ ಅವನು ಯಾವನವನು.
ಕ್ಲೋಸ್ ಮಾಡಕ್ ಹೇಳಿದ್ರೇನಪ್ಪ? ಕ್ಲೋಸ್ ಮಾಡಕ್ ಹೇಳಿದ್ರೋ ಹೇಳಿರ್ಲಿಲ್ವಾ? ಯಾರು ಮಾತಾಡೋರಿಲ್ವಾ ಇಲ್ಲಿ? ಕ್ಲೋಸ್ ಮಾಡಕ್ ಹೇಳಿರ್ಲಿಲ್ವಾ? ಹೇಳಿಲ್ವಾ? ಹೌದಾ? ಮತ್ತ ಅವಾಗ್ಲೇ ಯಾರು? ಏ ಅಪ್ಪ ಬಾಯ್ಲಿ. ಇವತ್ತೊಂದಿನ ಮುಗಿಸ್ಕೊಂಡು ಹೋಗಿ ಅಂದ್ರು. ಇವತ್ತೊಂದಿನ ಮುಗಿಸ್ಕೊಂಡು ಹೋಗಿ ಅಂದ್ರ ಈಗ ಸ್ಕೂಟಲ್ಲಿ ಹೋದ್ರು ಅವರು ಕ್ಲರ್ಕ್ ಹೇಳಿದ್ರು ಮಾಡ್ಲಿ ಬಿಡ್ರಿ, ತೊಲೆ ಕೆಡ್ಸ್ಕೊಳ್ಳೋದಕ್ಕೆ. ಸೆಕ್ರೆಟರಿ ಇವತ್ತೊಂದಿನ ಮುಗಿಸ್ಕೊಂಡು ಹೋಗಿ ಅಂತ ಹೇಳೋರು, ಅದಕ್ಕೆ ಮಾಡ್ತಾ ಇದ್ದೀರಾ ನೀವು? ಒಂದಿನ ಅಂದ್ರು. ಅಲ್ಲ ಸರ್, ಇದು ಹುಡುಗರು ಓದೋದು ಹಿಂದೂ ಹುಡುಗರು, ಆ ಹುಡುಗರು. ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಇದೇ ಅರ್ಧ ಗಂಟೆ ನಾನು ಅವಾಗಲೇ ಕೊಟ್ಟಿದ್ದು.